ಇದು ರಾಜ್ಯ ರಾಜಕಾರಣದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಸಚಿವರೊಬ್ಬರು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟು ಈಗ ಮತ್ತೆ ಚರ್ಚೆಗೆ ಕಾರಣ ಆಗಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಅವರು ನಗರಪೇಟೆಯಲ್ಲಿ ನಡೆದಂತಹ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡ್ರ ಅನ್ನುವಂತಹ ಪ್ರಶ್ನೆ ಇದೆ. ಬಿಜೆಪಿಯವರು ರಣಹದ್ದುಗಳ ರೀತಿ ಕಾಯ್ತಾ ಇರ್ತಾರೆ, ಮತ್ತೊಬ್ಬರು ಹೆಣಗಳನ್ನೇ ಅವರು ಕಾಯುವಂತದ್ದು, ರಣಹದ್ದುಗಳ ರೀತಿ ಅಟ್ಯಾಕ್ ಮಾಡುವಂತಹದ್ದು ಅನ್ನೋ ಹೇಳಿಕೆಗಳನ್ನ ಕೊಡುವ ಮೂಲಕ ವಿವಾದಕ್ಕೆ ಕಾರಣ ಆಗಿದ್ದಾರೆ. ಹನುಮಾನ್ ಚಾಲಿಸಾ ವಿಚಾರದಲ್ಲಿಯೂ ಕೂಡ ಬಿಜೆಪಿ ಮಾಡಿದ್ದು ಅದೇ ಅನ್ನುವಂತಹ ಮಾತನ್ನ ಈಗ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಈ ಹನುಮಾನ್ ಚಾಲಿಸಾ ವಿಚಾರದಲ್ಲಿ ಕೇವಲ ಮುಸ್ಲಿಂ ಯುವಕರಲ್ಲ, ಹಿಂದೂ ಯುವಕರು ಕೂಡ ಇದ್ರು. ಇದನ್ನ ಯೋಚನೆ ಮಾಡಬೇಕು. ಬಿಜೆಪಿಯವರು ಸುಮ್ಮನೆ ಈ ರೀತಿ ಗಲಾಟೆಯನ್ನ ಮಾಡಿ ವಿವಾದವನ್ನ ಸೃಷ್ಟಿ ಮಾಡ್ತಾರೆ ಅಂತ ಹೇಳಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಡೋದಲ್ಲದೆ ಬಿಜೆಪಿಯ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜಕೀಯ ಬಣ್ಣ ಹಚ್ಚೋದಕ್ಕೆ ಹೊರಟಿದ್ದಾರೆ. ಇದು ಈ ಬಿ ಜೆ ಪಿಯವ್ರಿಗೆ ಏನಾಗಿದೆ, ಈ ರಣಹದ್ದುಗಳ ಥರ ಯಾವುದನ್ನ ಹೆಣ ಬಿದ್ದರೆ ಕಾಯ್ತಾ ಇರ್ತಾರೆ ಎಲ್ಲಿ ಹೆಣ ಬಿದ್ದಿದೆ ಅಂತ. ಆ ರೀತಿ ಸಣ್ಣ ಪುಟ್ಟ ಘಟನೆಗಳನ್ನು ನೋಡಿ, ಅದು ಕೋಬಿನ ಬಣ್ಣವನ್ನು ಹಚ್ತಾರೆ. 5 ಜನರ ಮೇಲೆ ಕೇಸ್ ಬುಕ್ ಆಗಿದೆ. ಹನುಮಾನ್ ಚಾಲೀಸ್ ಹುಡುಗನ ಮೇಲೆ ಗಲಾಟೆ ಮಾಡಿದ್ರಂತ 5 ಜನದಲ್ಲಿ 2 ಹಿಂದೂಗಳೇ. ಇದು ಹೇಗೆ ಅನ್ಯಕೋಮದವರು ಅಂತ ಹೇಳೋಕ್ಕಾಗುತ್ತೆ? ಯಾವುದೋ ಪರ್ಸ್ನಲ್ ವಿಚಾರ ಅಷ್ಟೇ ಇದು. ಅದರಿಂದ ಈ ಬಿ ಜೆ ಪಿ ಸಂಸದರು ಅಂದ್ಕೊಂಡವ್ರಿಗೆ ಒಂದು ಘನತೆ, ಗೌರವ ಮತ್ತು ಆ ಸಂಸತ್ ಸ್ಥಾನಕ್ಕೆ ಒಂದು ಮೆರುಗು ತರುವಂಥ ಕೆಲಸವನ್ನು ಮಾಡಬೇಕು ಪಾರ್ಲಿಮೆಂಟ್ ಸದಸ್ಯರಾಗಿರ್ತಕ್ಕಂಥವ್ರು. ಆದರೆ ಈ ಥರದ ಸಣ್ಣ ವಿಚಾರಗಳನ್ನು ಕೋಮು ಬಣ್ಣ ಹಚ್ಚಿ ಜನರಲ್ಲಿ ಮತೀಯ ಭಾವನೆಯನ್ನು ಕೆರಳಿಸ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆದರೆ 5 ಜನರಲ್ಲಿ ಹಲ್ಲೆ ಮಾಡೋದ್ರಲ್ಲಿ 2 ಹಿಂದೂಗಳು. ಇದು ಹೇಗೆ ಆಗುತ್ತೆ? ಅನ್ಯಕೋಮು ಅಂತ ಹೇಗಾಗುತ್ತೆ? ಏನೋ ಪರ್ಸ್ನಲ್ ಇರಬೇಕಷ್ಟೇ. ಅದು ಹನುಮಾನ್ ಚಾಲೀಸ್ ಅಂತ ಅವರು ಹೇಳಿರುವಂಥ ಹಾಕಿದ್ದಕ್ಕೆ ಹಲ್ಲೆ ಮಾಡಿದ್ರು ಅಂತ. ಈಗ 2 ಹಿಂದೂಗಳು ಹೋಗಿ ಹನುಮಾನ್ ಚಾಲೀಸ್